ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ಗಳಲ್ಲಿ ಇನ್ನು ಮುಂದೆ ಸ್ಟೋರೇಜ್ ಸಮಸ್ಯೆಗಳು ಬರೋದಿಲ್ಲ. ಗೂಗಲ್ ಹೊಸ ಆಟೋಮ್ಯಾಟಿಕ್ ಬ್ಯಾಕಪ್ ವೈಶಿಷ್ಟ್ಯವನ್ನ ಹೊರತರ್ತಾ ಇದ್ದು, ಇದು ಬಳಕೆದಾರರಿಗೆ ಫೋನ್ ಸಂಗ್ರಹಣೆಯನ್ನ ಮುಕ್ತಗೊಳಿಸಲು ಸುಲಭಗೊಳಿಸುತ್ತೆ. ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ಮಾರ್ಟ್ ಫೋನ್ ಸ್ಟೋರೇಜ್ ಖಾಲಿಯಾಗೋದು ಸಾಮಾನ್ಯ ಸಮಸ್ಯೆ. ನೀವು 1 TB ಸ್ಟೋರೇಜ್ ಹೊಂದಿರುವ ಮೊಬೈಲ್ ರೂಪಾಂತರವನ್ನು ಖರೀದಿಸಿದ್ರೂ ಸ್ವಲ್ಪ ಸಮಯದ ನಂತರ ಆ ಸ್ಟೋರೇಜ್ ಕೂಡ ಸಾಕಾಗೋದಿಲ್ಲ. ನೀವು ಹಳೆಯ ಫೋನ್ ಹೊಂದಿದ್ರೆ ಈ ಸಮಸ್ಯೆ ಬಗ್ಗೆ ಕೇಳೋದೇ ಬೇಡ. ಅನೇಕ ಜನ ಇದರಿಂದ ನಿರಾಶೆಗೊಂಡು ಹೊಸ ಫೋನ್ ಖರೀದಿಸಬೇಕಾಗತ್ತೆ. ಈಗ ಈ ಸಮಸ್ಯೆ ಪರಿಹರಿಸಲು ಗೂಗಲ್ ಆಟೋಮ್ಯಾಟಿಕ್ ಬ್ಯಾಕಪ್ ಎಂಬ ಹೊಸ ವೈಶಿಷ್ಟ್ಯವನ್ನು ತರ್ತಾ ಇದೆ. ಈ ವೈಶಿಷ್ಟ್ಯ ಸ್ಟೋರೇಜ್ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸುತ್ತೆ. ಈ ಫೀಚರ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತು ಅದರ ಪ್ರಯೋಜನ ಏನು ಅನ್ನೋದನ್ನು ನೋಡೋಣ ಬನ್ನಿ. ಮಾಧ್ಯಮ ವರದಿಗಳ ಪ್ರಕಾರ ಈ ವೈಶಿಷ್ಟ್ಯವನ್ನು ಗೂಗಲ್ ಪ್ಲೇ ಸೇವೆಗಳ ಬೀಟಾ ಆವೃತ್ತಿಯಲ್ಲಿ ಗುರುತಿಸಲಾಗಿದೆ. ಇದು ಬಳಕೆದಾರರಿಗೆ ತಮ್ಮ ಫೋನ್ನಿಂದ PCಗೆ ಫೈಲ್ಗಳನ್ನು ಬ್ಯಾಕಪ್ ಮಾಡುವ ಆಯ್ಕೆಯನ್ನು ನೀಡುತ್ತೆ. PCಯಲ್ಲಿ ಬ್ಯಾಕಪ್ ಪೂರ್ಣಗೊಂಡ ನಂತರ ನೀವು ನಿಮ್ಮ ಫೋನ್ನಿಂದ ಫೈಲ್ಗಳನ್ನು ಡಿಲೀಟ್ ಮಾಡಿದ್ರೂ ಅವು PCಯಲ್ಲಿ ಹಾಗೆ ಸ್ಟೋರೇಜ್ ಆಗಿರುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಫೋನ್ನಲ್ಲಿ ಎಲ್ಲ ಫೈಲ್ಗಳನ್ನು ಇಟ್ಟುಕೊಳ್ಳುವ ಅಗತ್ಯ ಇಲ್ಲ ಮತ್ತು ಸ್ಟೋರೇಜ್ ಫ್ರೀ ಆಗಿರುತ್ತೆ. ಈ ವೈಶಿಷ್ಟ್ಯ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಆಯ್ಕೆ ಮಾಡಿದ ಫೈಲ್ಗಳನ್ನು ನಿಮ್ಮ ಕಂಪ್ಯೂಟರ್ಗೆ ಸ್ವಯಂಚಾಲಿತವಾಗಿ ಕಾಪಿ ಮಾಡಬಹುದು ಅಂತ ವರದಿಯಾಗಿದೆ. ಇದರ ಪ್ರಯೋಜನ ಅಂದರೆ ನೀವು ಮೊದಲು ಫೋಟೋಗಳು ಮತ್ತು ವಿಡಿಯೋಗಳನ್ನು ಕ್ಲೌಡ್ಗೆ ಅಪ್ಲೋಡ್ ಮಾಡಬೇಕಾಗಿಲ್ಲ. ಈ ಫೈಲ್ಗಳನ್ನು ನಿಮ್ಮ ಕಂಪ್ಯೂಟರ್ನಲ್ಲಿ ವರ್ಗಾಯಿಸಲಾಗುತ್ತೆ ಮತ್ತು ಸಂಗ್ರಹಿಸಲಾಗುತ್ತೆ. ಈ ಆಯ್ಕೆಯನ್ನು ಬಳಸಿಕೊಂಡು ಬಳಕೆದಾರರು ಕ್ಯಾಮರಾದಿಂದ ತೆಗೆದ ಫೋಟೋಗಳು, ವಿಡಿಯೋಗಳು ಮತ್ತು ಆಡಿಯೋ ಫೈಲ್ಗಳನ್ನು ಸಂಗ್ರಹಿಸೋಕೆ ಸಾಧ್ಯವಾಗುತ್ತೆ. ಈ ವೈಶಿಷ್ಟ್ಯವನ್ನು ಸಕ್ರಿಯಗೊಳಿಸಲು ಅಥವಾ ನಿಷ್ಕ್ರಿಯಗೊಳಿಸಲು ಟಾಗಲ್ ಅನ್ನು ಒದಗಿಸಲಾಗುತ್ತೆ. ನೀವು ಆಟೋಮ್ಯಾಟಿಕ್ ಸಿಂಕ್ಗಾಗಿ ಕಾಯಲು ಬಯಸ್ತಿದ್ರೆ ಈ ವೈಶಿಷ್ಟ್ಯವು ಈಗ ಬ್ಯಾಕಪ್ ಮಾಡಿ ಬಟನ್ ಅನ್ನು ಸಹ ಒಳಗೊಂಡಿದೆ. ಈ ಬಟನ್ ಅನ್ನು ಟ್ಯಾಪ್ ಮಾಡೋದ್ರಿಂದ ನಿಮ್ಮ ಫೋನ್ನ ಫೋಟೋಗಳನ್ನು ನಿಮ್ಮ PCಗೆ ಬ್ಯಾಕಪ್ ಮಾಡಲು ಪ್ರಾರಂಭಿಸುತ್ತೆ. ಈ ವೈಶಿಷ್ಟ್ಯ ಆಂಡ್ರಾಯ್ಡ್ನ ಕ್ವಿಕ್ ಶೇರ್ನ ಭಾಗವಾಗಿದ್ದು ಡಿವೈಸ್ ಟು ಡಿವೈಸ್ ವರ್ಗಾವಣೆಯನ್ನು ಬಳಸುತ್ತೆ. ಇದರರ್ಥ ಫೈಲ್ಗಳನ್ನು ವರ್ಗಾಯಿಸಲು ನಿಮಗೆ ಇಂಟರ್ನೆಟ್ ಸಂಪರ್ಕದ ಅಗತ್ಯ ಇರೋದಿಲ್ಲ. ಆದಾಗ್ಯೂ ನೀವು ಎರಡೂ ಸಾಧನಗಳಲ್ಲಿ ಒಂದೇ ಗೂಗಲ್ ಖಾತೆಯೊಂದಿಗೆ ಲಾಗಿನ್ ಆಗಬೇಕಾಗಬಹುದು. ಗೂಗಲ್ ಪ್ರಸ್ತುತ ಈ ವೈಶಿಷ್ಟ್ಯದ ಮೇಲೆ ಕಾರ್ಯನಿರ್ವಹಿಸುತ್ತಿದೆ. ಇದನ್ನು ಸಾರ್ವಜನಿಕವಾಗಿ ಯಾವಾಗ ಬಿಡುಗಡೆ ಮಾಡಲಾಗುತ್ತೆ ಅನ್ನೋದರ ಕುರಿತು ಕೆಲವೇ ದಿನಗಳಲ್ಲಿ ಮಾಹಿತಿ ಸಿಗಬಹುದು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.